ಗಣೇಶ್ ವಿಸರ್ಜನೆ ವೇಳೆ ಅವಘಡ ಸಂಭವಿಸಿ ಓರ್ವ ಅಸುನೀಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ವಿಜಯಪುರ ನಗರದ ಗಾಂಧಿ ಚೌಕ್ ವೃತ್ತದ ಬಳಿಯ ಟಾಂಗಾ ಸ್ಟ್ಯಾಂಡ್ ಬಳಿ ನಡೆದಿದೆ. ವಿದ್ಯುತ್ ತಂತಿ ಮೇಲೆತ್ತುವ ವೇಳೆ ವಿದ್ಯುತ್ ಪ್ರವಹಿಸಿ ನಗರದ ಡೋಬಲೆಗಲ್ಲಿ ನಿವಾಸಿಯಾದಂತಹ ಸುಮಾರು 21 ವರ್ಷದ ಶುಭಂ ಸಂಕಳ್ ಮೃತಪಟ್ಟಿದ್ದಾನೆ. ಪ್ರಭಾಕರ್ ಜಂಗಲೆ ಹಾಗೂ ಲಖನ್ ಚೌಹಾಣ್ ಗಂಭೀರವಾಗಿ ಗಾಯಗೊಂಡಿದ್ದು ಇಬ್ಬರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಗಣೇಶನ ಮೂರ್ತಿ ಸಾಗಲು ಕೋಲಿನಿಂದ ವಿದ್ಯುತ್ ತಂತಿ ಎತ್ತುವ ವೇಳೆ ಕರೆಂಟ್ ಶಾಕ್ನಿಂದ ಈ ದುರ್ಘಟನೆ ಸಂಭವಿಸಿದೆ. ನಗರದಲ್ಲಿ 7ನೇ ದಿನದ ನೂರಾರು ಗಣೇಶನ ಮೂರ್ತಿಗಳು ವಿಸರ್ಜನೆ ಮಾಡಲಾಯಿತು. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಿನ್ನೆ ರಾತ್ರಿ ಒಂದು ಸಮಸ್ಯೆ ಆಗಿದ್ದೀವಿ. ಅದು ಡಿಜೆ ಒಳಗೆ ಒಂದು ಪ್ರಾಬ್ಲಮ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಸ್ಪಾಟ್ ಮ್ಯಾಗ ಒಂದು ಡೆತ್ ಆಗಿದೆ. ಮತ್ತು 3 ಮಂದಿ ಒಂದು ಸೀರಿಯಸ್ ಅದಾರೆ. ಅದು ಡಿಜೆ ಇದು ಸರೌಂಡಿಂಗ್ ಆಂಗಲ್ ಇದರಿಂದ ದುರ್ಘಟನಾ ನಾರ್ಮಲ್ ಏನಾದಾರ ಇಂಜರ್ ಅದಾರ. ಬಟ್ ಯಾರು ಅದಾರ ಗೊತ್ತಿಲ್ಲ. ಬಟ್ ಇಲ್ರಿ ಸರ್ಕಾರಿ ಹಾಸ್ಪಿಟಲ್ ಒಬ್ಬ ಡೆತ್ ಆಗಿದೆ. ಬಟ್ ಇಬ್ರು ಸೀರಿಯಸ್ ಐಶ್ವರ್ಯ ಅದಾರ. ಡೆತ್ ಆಗಿದವರು ಯಾವನೇ ಅವರು ಡೊಬ್ಲೆಗಲ್ರಿ ಅಣ್ಣ. ಏನ್ ಮ್ಯಾಲೆ ಕೂತಿದ್ರಿ? ಹೌದು, ಮ್ಯಾಗ ಯೂಟ್ಯೂಬರ್ ರೀ. ಯೂಟ್ಯೂಬರ್ ಅಂದ್ರ ವಿಡಿಯೋ ಮಾಡ್ಕೋತ ಅದು ಟ್ರ್ಯಾಕ್ಟರ್ಲಿಂದ ಏನಂತ್ರಿ ಅದು ಹಿಂಗ ವೈರ್ ಮ್ಯಾಗ ತಗೊಂಡಾರ್ರಿ. ಮ್ಯಾಗ್ ತಗೊಂಡ ಹೆಂಗೈತಿ ಮುಂದ್ ಹೋಗೈತಿ ಹಿಂದ್ ಹೋಗಿ ಗೊತ್ತಿಲ್ಲ. ಅದೇನಾಗೈತಿ ಅದ ಸ್ಪಾಟ್ ಮ್ಯಾಗ ಗೊತ್ತಿಲ್ಲ ಯಾರಿಗೂ. ಬಟ್ ಎಲ್ಲ ಹೇಳುದು ಮುಂದ್ ಹೋಗಿ ಅದು ಟ್ರ್ಯಾಕ್ಟರ್ ಹಿಂಗ್ ಬಂದ್ ಗೊತ್ತಿಲ್ಲ, ಮುಂದ್ ಹೋಗಿ ಗೊತ್ತಿಲ್ಲ. ಅದು ಏನ್ ಅವನಿಗೆ ಒಬ್ಬನಿಂದ ಆಗಿಲಿಂದ ಸರ್ಡ್ ಆಗಿತ್ತು ಹೇಳ್ತಾರ ಎಲ್ಲಾರು. ಏನು ವಯಸ್ಸಿದ್ರೆ ಇಬ್ರು ವಯಸ್ಸ ಬಹಳ ಅಂದ್ರೆ ಅವನಿಗೆ 19 20 ವಯಸ್ಸು. ಅದೇ ಸರ್ ಎಲ್ಲಾರು 22. ಒಂದ್ ಮಗು ಅಂತ ಹೇಳಕತ್ತೀವಿ. ಒಂದ್ ಮಗು ಐತ್ರಿ. ಒಂದ್ ಏನಂದ್ರ 15 ವರ್ಷ ಅದಾನ್ರಿ. ಅದ್ನೀಗ ಆಡಿಟ್ ಅದಾನ ಅವನು. ಅದು ಕಾಲಿಗೆ ಪೂರಾ ಹಿಂಗ್ ಬರ್ನ್ ಆಗೈತಿ. ಕಾಲಿಗೆ ಪೂರಾ ಬರ್ನ್ ಆಗೈತ್ರಿ. ಡೆಡ್ ಬಾಡಿ ಇಲ್ಲೇ ಐತ್ರಿ ಸರ್. ನಮ್ಮ ಹೆಸರು कृष्णा सर। आज बीजापुर के और तमाम हमारे अतराफ के लोगों को ये बड़े दुख के साथ बता रहे हैं कि मैं ये जहमत करता हूं कि बीजापुर शहर में जो गणपति विसर्जन का जो कार्यक्रम था, इस कार्यक्रम में डीजे के लगाने के साथ उसमें जो करंट का वायर टूटकर उसके ऊपर गिरकर एक बच्चे भोसले की शुभम भोसले की जो मौत हुई है, उस पर गहरा दुख व्यक्त करता हूं और उनके पूरे घर वालों के साथ मैं सहानुभूति पेश करने के लिए मैं आज यहाँ पर सुबह सुबह आया हूं। और बहुत ही दुखद बात है कि उसके साथ ही एक 2-3 बच्चे जो हैं यहाँ पर सिविल हॉस्पिटल के अंदर जो है सीरियस हैं, उनको भी बहुत ज़्यादा करंट लगकर उनको भी सीरियस हैं बच्चे। मैं दुआ करता हूं कि अल्लाह जल्द से जल्द उनको सेहत आफियत दे और उनकी सेहत जल्द से जल्द अच्छी होकर वो अपने माँ बाप के पास सही सलामत जाए। मैं उनकी फैमिली के साथ अपनी सहानुभूति पेश करता हूं और पूरे जो भी हमारे बच्चे इस कदर ये कर रहे हैं वो जरा अपने जान माल की हिफाजत करते हुए गणपति विसर्जन करें करके बोल के मैं आग्रह भी करता हूँ। ನಮ್ಮ ಫಂಕ್ಷನ್ ಎಲ್ಲ ಚಲೋ ನಡೆಯುತ್ತೆ. ಆದ್ರೆ ನಾವೆಲ್ಲ ಚಲೋ ಡಿಜೆ ತಗೊಂಡ್ಬರಾಕತ್ತಿದ್ದೆವು. ಇವರೆಲ್ಲ ಹಿಂಗ ಎಣ್ಣೆ ಹೊಡೆದು ಇದು ಮಾಡಿ ಅದು ಮಾಡಬಾರ್ದಾಗಿತ್ತು. ಅವ್ರ ಹುಡುಗರು ಏನ್ ತಪ್ಪು ಮಾಡೋದು ಗೊತ್ತಿಲ್ಲ. ಆದ್ರೆ ಹೊಡೆದ ತಕ್ಷಣಕ್ಕೆ ಏನಾಗಿತ್ತು ಅದು ಗೊತ್ತಿಲ್ಲ. ಆದ್ರೂ ಅವ್ರದ್ದು ವೈರ್ ಮ್ಯಾಗ ಏನ್ ಕೈ ಇಟ್ಟಿರೋದು ಆಗೈತಲ್ಲ, ಅದು ತಪ್ಪು ಅವ್ರದ್ದು. ಅದು ಮಾಡಬಾರ್ದಾಗಿತ್ತು ಅವ್ರು. ಯಾಕಂದ್ರೆ ಅವ್ರು ಕೂರ್ಸ್ನು ಮಾಡ್ದೆ ಡಿಜೆ ಮ್ಯಾಗ ಯಾರಿಗೂ. ಅವ್ರು ಡಿಜೆ ಮ್ಯಾಗ ಕುಡ್ಸೋದು ತಪ್ಪಿಲ್ಲ. ಕುಡ್ಸಿದ್ಮ್ಯಾಗ ಏನಾಗ್ತೈತಿ, ಯಾರಂದ್ರೆ ಹಿಂಗ ಒಮ್ಮೆ ಕೈ ಎತ್ತಾರೆ, ಹಿಂಗ ವೈರ್ ಬಂದೈತೈತೆ ಡಿಜೆ ಬಂದ್ಮ್ಯಾಗ, ಅದು ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ ಫಂಕ್ಷನ್ ಹೋಗ್ತೀವಿ. ಈಗ ಒಮ್ಮೆ ನಮ್ಗೆ 3 ಮ್ಯಾಗ ಗೊತ್ತಾಗೈತಿ. ಹೌದ್ರಿ, ನಾವ್ ಗೊತ್ತಾದ್ಮೇಲೆ ಅವ್ರೆಲ್ಲ ನಮ್ ದೋಸ್ತರೇ ಎಲ್ಲರೂ ಇದ್ದವ್ರಿಂದ. ಈಗ 3 ಮಂದಿಗೆ ಇದು ಡೆತ್ ಆಗೈತಿ. ಇಬ್ಬರಿಗೆ ಹಾಸ್ಪಿಟಲ್ಗೆ ಹೋಗಿದಾರೆ. ಹೌದ್ರಿ, ಅವ್ರ ಏನ್ ಗೊತ್ತದ ಹೆಸರು ಎಷ್ಟು ನಮ್ಗೆ ನೆನಪಿಲ್ಲ. ಬಟ್ ಪರಿಚಯ ರೀ ಅಷ್ಟೇ. ಅವರೆಲ್ಲ ಇಲ್ಲಿ ನಮ್ ಡೋಳ್ಯಾಗ ಅಲ್ಲಿದವ್ರೆ ಇದೆ. ಹೌದ್ರಿ, ಈಗ ಹಾಸ್ಪಿಟಲ್ಗೆ ಹೋಗಿದಾರೆ. ಈಗ ಅಲ್ಲಿ ಏನ್ ಟ್ರೀಟ್ಮೆಂಟ್ ನಡೆಯುತ್ತಲ್ಲ ಅದು ನೋಡ್ಬೇಕು. ಅದು ಏನ್ ಸ್ವಲ್ಪ ಅವ್ರದ್ದು ಏನ್ ನೋಡ್ಬೇಕು, ನಾವು ನೋಡ್ಕೋತೀವಿ.